ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ನೀವು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ಸೊ ಇವತ್ತಿನ ಈ ವ್ಲಾಗ್ ಡೀಟೇಲ್ಸ್ ಹೇಳಬೇಕು ಅಂತ ಹೇಳಿದ್ರೆ, ನಾನು ನನ್ನ ಫ್ರೆಂಡ್ ಪೂಜನ್ ಫ್ರೆಂಡ್ಸ್ ಒಂದಿಬ್ರು 3 ಜನ ಡೇ ಔಟಿಂಗ್ ಹೋಗ್ತಾ ಇದ್ವಿ. ಬ್ಯಾಂಗ್ಳೂರಲ್ಲೇ ಇರುವಂತ ಸ್ನೋ ಸಿಟಿ ಕಡೆಗೆ ನಮ್ಮ ಪಯಣ ಇವತ್ತು ಹೋಗ್ತಾ ಇದೆ. ಸೊ ಅಲ್ಲೋದ್ಮೇಲೆ ಏನೆಲ್ಲ ಆಗುತ್ತೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಹಾಗಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಸ್ನೋ ಸಿಟಿ ವಿಸಿಟ್ ಮಾಡ್ತಿರೋದು. ಸೊ ಈ ನಂತರನೇ ತುಂಬಾ ಜನ ಇರ್ತಾರಲ್ಲ ಸ್ನೋ ಸಿಟಿ ನೋಡದೇ ಇರೋಂಥವ್ರು. ಸೊ ಅವರಿಗೆಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಕ್ಲಿಪ್ಪಿಂಗ್ ತೋರಿಸೋಣ ಅಂತ ಹೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಇವಾಗ ಹೊರಟಿದೀವಿ, ಆಟೋ ಬುಕ್ ಆಗಿದೆ. ಸೊ ಇಲ್ಲಿಂದ ಮೆಟ್ರೋಲೆಲ್ಲ ಹೋಗಿ ಸುಮ್ಮನೆ ಅಲ್ಲಿ ಇಲ್ಲಿ ಚೇಂಜ್ ಮಾಡ್ಕೊಳ್ಳೋ ಬದಲು ಡೈರೆಕ್ಟ್ ಆಟೋ ಅಥವಾ ಕ್ಯಾಬಲ್ಲಿ ಹೋಗೋಣ ಅಂತ ಅನ್ಕೊಂಡು ಡಿಸೈಡ್ ಮಾಡಿ ಸೊ ಇವಾಗ ಆಟೋ ವೇಟ್ ಮಾಡ್ತಿದೀವಿ. ಹಾಯ್ ಪೂ. ಹಾಯ್. ಶೂ ಹಾಕೊಳ್ಳೋ ಮೇಡಮ್ ಅವ್ರು ಶೂ ಹಾಕೊಳ್ತಿದ್ದಾರೆ. ಸೊ ನಾನಿನ್ನೂ ಶೂ ಹಾಕಿಲ್ಲ ಗೈಸ್, ನಾನು ಹಾಕೋಬೇಕು. ಬಾಸ್ ಫುಲ್ ರೆಡಿಯಾಗಿ ನಿಂತಿದ್ದಾರೆ. ಹಾಯ್. ಇಲ್ಲಿ ನೋಡಿ, ಒಂದು ಆಟಿಟ್ಯೂಡ್ ನೋಡಿ ಒಂದು. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಓಕೆ. ಬಂದಿದ್ರಾ? ಸೊ ಅಲ್ಲೋದ್ಮೇಲೆ ಎಕ್ಸ್ಪೀರಿಯನ್ಸ್ ಹೆಂಗೆ ಇರುತ್ತೆ, ಯಾವ ರೀತಿ ನಾವು ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಇವ್ರ ಹತ್ರ ಕೇಳಿ ನಿಮಗೆ ತಿಳಿಸ್ತೀನಿ. ಬಿಕಾಸ್ ನಾನು ಫಸ್ಟ್ ಟೈಮ್, ಅವಳು ಫಸ್ಟ್ ಟೈಮ್, ಹಾಗೆ ಈ ಪುಟಾಣಿ ಕೂಡ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಎಂಜಾಯ್ ಮಾಡ್ತೀವಿ ಅನ್ಕೊಂಡಿದ್ವಿ. ಏನ್ ಹೇಳ್ತಾರೆ, ಬ್ಯಾಡ್ಲಿ ವಾಂಟೆಡ್ ಅಂತ ಅಂತಾರಲ್ಲ, ಆ ತರ ಆಗುತ್ತೆ ಅನ್ಸುತ್ತೆ. ಸೊ ಇವಾಗ ಆಲ್ರೆಡಿ ನಮ್ಮ ಇವ್ ಫ್ರೆಂಡ್ಸ್ ಇಬ್ಬರಿದಾರಲ್ಲ, ಆಲ್ರೆಡಿ ಅವ್ರು ರೀಚ್ ಆಗಿದ್ದಾರೆ, ಒಳಗಡೆ ಟಿಕೆಟ್ ಕೌಂಟರ್ ಅಲ್ಲಿ ಇದ್ದಾರೆ. ನಾವು ಸ್ವಲ್ಪ ಲೇಟ್ ಆಯ್ತು. ಸೊ ಈಗ ಒಳಗಡೆ ಹೋಗೋಣ, ಏನಾಗುತ್ತೆ ಅಂತ ಹೇಳಿ ಮುಂದೆ ತೋರಿಸ್ತೀನಿ. ಇವಳು ಯಾವಾಗ್ಲೂ ಅಡ್ಡಾಗೋರು. ನಾನು ಆಗಲೇ ಹೇಳಿದಾಗೆ ಪೂಜನ್ ಫ್ರೆಂಡ್ಸ್ ಆಲ್ರೆಡಿ ಬಂದಿದ್ದರು. ಐಶು ಹಸ್ಬೆಂಡು, ಮಂಜು, ಆಕಾಶ್ ಎಲ್ಲರೂ ಬಂದಿದ್ರು. ನಾವಿಬ್ಬರು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಸೊ ಹಾಗಾಗಿ ಆ ಗ್ಯಾಪಲ್ಲಿ ಅವರು ಟಿಕೆಟ್ ತೊಗೊಂಡಿದ್ರು. ಹಾಗೆ ಇಲ್ಲಿ ಸಾಕ್ಸ್ನ ಅವ್ರು ಪ್ರೊವೈಡ್ ಮಾಡಲ್ಲ, ನಾವೇ ಸಾಕ್ಸ್ ತೊಗೋಬೇಕಾಗತ್ತೆ. ಹಾಗಾಗಿ ಅವರು ನಮಗೂ ಸೇರಿಸಿ ಸಾಕ್ಸ್ ತೊಗೊಂಡಿದ್ರು. ಎಲ್ಲಿ ಬಂದಿಲ್ವಾ ಪಾಪು? ಇಲ್ಲ, ನಾವ್ ಅತ್ತೆ ಮನೇಲಿದ್ದಾಳೆ ಹೇಳು. ಈ ಒಂದು ಹೈಟ್ ನೋಡ್ಬೇಕಂತ. ಹಾಯ್ ಬ್ರೋ. ಮಮತಾ ಗೊತ್ತಾ? ವಾವ್, ಸೌಂಡ್ ಮ್ಯಾರೇಜ್ ಅಲ್ಲ. ಕರೆಕ್ಟ್. ನಿಮ್ಮ ಹಸ್ಬೆಂಡ್ ಅವ್ರು ಅಲ್ಲಿದ್ದಾರೆ. ಯಾಕೆ ಅವ್ರು ನಾನು ಬಿಟ್ಬಿಟ್ಟಿದ್ದಾರೆ? ಫಸ್ಟೇ ಹೇಳ್ಬಿಟ್ಟಿದ್ದಾರೆ, ಕೊಡತೆಗೆ ಅನ್ಬೇಡ. ಓಕೆ. ಸಣ್ಣಾಗ್ಬಿಟ್ಯಾ? ಹೌದಾ? ಹಂಗ ಅನಿಸ್ತು, ಮುಖ ಫುಲ್ ಸಣ್ಣ ಸಣ್ಣ ಕಾಣಿಸ್ತಿದ್ವಿ. ನಾವು ಬರೋಕ್ಕೆ ಮುಂಚೆನೇ ಅವರು ಟಿಕೆಟ್ ತೊಗೊಂಡಿದ್ದರಿಂದ ಇವಾಗ ನಾವು ಡೈರೆಕ್ಟಾಗಿ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಮಕ್ಕಳು ಯಾರಾದರೂ ಬಂದರೆ ಹೈಟ್ ಚೆಕ್ ಮಾಡಿಸ್ತಾರೆ. ಜಸ್ಟ್ ಬಿಕಾಸ್ 3.5 ಫೀಟ್ಗಿಂತ ಅವರು ಜಾಸ್ತಿ ಇದ್ದರೆ ಅವ್ರಿಗೆ ಫೇರ್ ಅಪ್ಲೈ ಆಗುತ್ತೆ. ಆ್ಯಂಡ್ 3.5 ಫೀಟ್ಗಿಂತ ಕಡಿಮೆ ಇದ್ದರೆ ಅವ್ರಿಗೆ ಫೇರ್ ಏನೂ ಇರೋದಿಲ್ಲ, ಲೈಕ್ ಫ್ರೀ ಅವರಿಗೆ. ಸೊ ಪ್ರಫುಲ್ ಬಂದಿದ್ನಲ್ವ ನಮ್ಮ ಜೊತೆ, ಅವನದು ಹೈಟ್ ಚೆಕ್ ಮಾಡಬೇಕಾಗಿರುತ್ತೆ ಅಂದ್ಬಿಟ್ಟು ಹೈಟ್ ಚೆಕ್ ಮಾಡಿಸಿದ್ವಿ. ಸೊ ಲಕ್ಕಿಲಿ ಅವನು ಕೂಡ ಡೌನ್ವರ್ಡ್ಸ್ ಮಾಡಿ ನಿಂತ್ಕೊಂಡಿದ್ದರಿಂದ ಅವನಿಗೆ ಲೈಕ್ 3.5 ಫೀಟ್ ಅಷ್ಟೇ ತೋರಿಸ್ತು. ಹಾಗಾಗಿ ಅವನಿಗೂ ಕೂಡ ಫ್ರೀ ಆಯಿತು. ತಾತ ಅದು ಅಪ್ಪು ತಾತ. ಏನ ಹೇಗಿದ್ದೀರಾ ಐಶು? ಚೆನ್ನಾಗಿದ್ದೀರಾ? ಹೇಗಿದೆ ಮ್ಯಾರಿಡ್ ಲೈಫ್? ಹೆಂಗಿದೆ ಮ್ಯಾರಿಡ್ ಲೈಫ್? ಆರಾಮಿದ್ದೀರಾ?
ಒಳಗಡೆ ಹೋಗೋದಕ್ಕೆ ಇನ್ನೂ ಟೈಮ್ ಇತ್ತು, ಹಾಗಾಗಿ ಎಲ್ಲರೂ ಒಬ್ಬೊಬ್ಬರೇ ಫೋಟೋ ಕ್ಯಾಪ್ಚರಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಿಂಗಲ್ ಫೋಟೋಸ್ ತೊಗೊಳ್ತಾ ಇದ್ರು. ಹಾಗೆ ನಿಮಗೂ ಈಚೆಯಿಂದ ಯಾವ ರೀತಿ ಕಾಣಿಸುತ್ತೆ ಸ್ನೋ ಸಿಟಿ ಅಂತ ಹೇಳ್ಬಿಟ್ಟು ಒಂದು ಕ್ಯಾಪ್ಚರಿಂಗ್ ತೊಗೊಳ್ಳೋಣ ಅನ್ನಿಸ್ತು, ಹಾಗಾಗಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಇವಾಗ ಒಬ್ಬೊಬ್ಬರೇ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಚೆಕ್ ಇನ್ ಕೌಂಟರಲ್ಲಿ ಟಿಕೆಟ್ಸ್ನ ಚೆಕ್ ಇನ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲೇನಪ್ಪ ಅಂತ ಹೇಳಿದ್ರೆ ಕ್ಯೂ ಸಿಸ್ಟಮ್ ಇರುತ್ತೆ, ಒಬ್ಬೊಬ್ಬರನ್ನೇ ಒಳಗಡೆ ಬಿಡೋದು. ಎಂಟ್ರೆನ್ಸಲ್ಲಿ ಸ್ನೋ ಸಿಟಿದು ಒಂದು ಫೋಟೋ ವಾಲ್ ಥರ ಏನೋ ಇರುತ್ತೆ. ಸೊ ಅಂದರೆ ಫೋಟೋ ಫ್ರೇಮ್ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಆ ಥರ ಇರುತ್ತೆ. ಒಬ್ಬೊಬ್ಬರೇ ಫೋಟೋಸ್ನ ಕ್ಯಾಪ್ಚರಿಂಗ್ ಮಾಡಿಕೊಂಡು ಒಳಗಡೆ ಕಳಿಸ್ತಾರೆ. ಅವ್ರು ತೆಗಿಯೋ ಫೋಟೋಸ್ನ ಅವ್ರು ವಾಲ್ ಆಫ್ ಫೇಮ್ಸಲ್ಲಿ ಹಾಕೊಳ್ತಾರೆ. ಬಟ್ ನಿಮಗೆ ಆ ಫೋಟೋಸ್ ಬೇಕು ಅಂತ ಹೇಳಿದ್ರೆ ರಿಸೆಪ್ಷನಲ್ಲಿ ನಿಮಗೆ ಅವ್ರು ತೆಗ್ದಿರೋ ಫೋಟೋಸ್ ಅವೈಲೇಬಲ್ ಇರುತ್ತೆ, ಅದಕ್ಕೆ ಕಾಸ್ಟ್ ಚಾರ್ಜ್ ಮಾಡ್ತಾರೆ. ಸೊ ಅದೇನು ಕಾಸ್ಟ್ ಇರುತ್ತೆ ಅದನ್ನು ಪೇ ಮಾಡಿ ನೀವು ಫೋಟೋಸ್ನ ನಿಮ್ಮ ಫೋಟೋಸ್ ಲೈಕ್ ನಿಮ್ಮ ಫೋನಿಗೆ ಕಳಿಸ್ಕೊಬೋದು. ಚಾರ್ಜಸ್ ಫ್ರೀ ಆದರೆ ಬೇಡ, ಫ್ರೀ ಆದರೆ ಮಾಡಿಸ್ಕೊಳ್ಳೋಣ. ಸೊ ನೋಡ್ತಿರ್ಬೋದು ನಮ್ಮ ಫೋಟೋ ಯಾವ ರೀತಿಯಾಗಿ ಡಿಸ್ಪ್ಲೇ ಆಗಿತ್ತು ಅಂತ ಹೇಳಿಬಿಟ್ಟು. ಇವಾಗ ಒಳಗಡೆ ಬಂದ್ವಿ. ಇಲ್ಲಿ ಕೌಂಟರ್ಸ್ಗಳಿರುತ್ತೆ. ಫಸ್ಟು ನಮ್ಮ ಸ್ಯಾಂಡಲ್ಸ್ನ ನಾವು ಇಲ್ಲಿ ಹ್ಯಾಂಡ್ ಓವರ್ ಮಾಡಿ ಲೇಟ್ರ್ ಆನ್ ಆ ಕಡೆ ಕೌಂಟರ್ಗೆ ಹೋದರೆ ಅಲ್ಲಿ ನಿಮಗೆ ಜರ್ಸಿ ಆಗಿರ್ಬೋದು, ಬೂಟ್ಸು, ನಿಮಗೆ ಏನೇನು ಗ್ಲೌಸಸ್ಸು ಇದೆಲ್ಲನೂ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಒಂದೊಂದು ಕೌಂಟರಲ್ಲಿ ಒಬ್ಬೊಬ್ಬರು ಕೊಡ್ತಾರೆ. ಸೊ ಫಸ್ಟಿಗೆ ನಿಮಗೆ ಜರ್ಸಿ ಕೊಡ್ತಾರೆ, ಜರ್ಸಿನ ಹಾಕೋಬೋದು. ಮಕ್ಳಿಗೂ ಕೂಡ ಕಂಪ್ಲೀಟಾಗಿ ಪ್ರೊವೈಡ್ ಮಾಡ್ತಾರೆ. ಅವ್ರ ಸೈಜಿಗೆ ಅವ್ರಿಗೆ ತಕ್ಕನಂಗೆ ನೀವು ಕೇಳಿ ಇಸ್ಕೊಬೇಕಾಗತ್ತೆ. ಅವ್ರು ರ್ಯಾಂಡಮಾಗಿ ಕೊಡ್ತಾರೆ. ಬಟ್ ನೀವು ಒನ್ಸ್ ಅದನ್ನು ನೋಡಿದ ತಕ್ಷಣ ನಿಮ್ಗೆ ಯಾವ ಸೈಜ್ ಬೇಕು ಅಂತ ನೋಡಿಬಿಟ್ಟು ಅವ್ರಿಗೆ ಹೇಳಿದ್ರೆ ಅವರು ರಿಪ್ಲೇಸ್ ಮಾಡಿಕೊಡ್ತಾರೆ. ಸೊ ಇಲ್ಲಿ ಒಳಗಡೆ ಎಂಟ್ರ್ ಆಗಿದ ತಕ್ಷಣ ಫಸ್ಟಿಗೆ ನಮ್ಮ ಶೂಸ್ ಎಲ್ಲಾನು ಕಲೆಕ್ಟ್ ಮಾಡ್ಕೊಳ್ತಾರೆ. ಆನಂತರ ನಮಗೆ ಇಲ್ಲಿ ಜಾಕೆಟ್ಸ್ನ ಪ್ರೊವೈಡ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಇಲ್ಲಿ ಜಾಕೆಟ್ಸ್ನ ವೇರ್ ಮಾಡಿಕೊಂಡು ಆನಂತರ ಬೂಟ್ಸ್ ಎಲ್ಲ ಕೊಡ್ತಾರೆ. ಬೂಟ್ಸ್ನ ಹಾಕೋಬೇಕು. So all set to go inside now, but see how I'm looking. ಎಲ್ಲರೂ ರೆಡಿ ಆಗಿದ್ದಾರೆ ಈ ರೀತಿಯಾಗಿ. ಸೊ ಪ್ರಫುಲ್ ಕೂಡ ಚಿಕ್ಕ ಜಾಕೆಟು, ಚಿಕ್ಕ ಶೂಸು, ಚಿಕ್ಕ ಗ್ಲೌಸು. ಮಕ್ಕಳು ಕೂಡ ಇಲ್ಲಿ ಆರಾಮಾಗಿ ಅಂದರೆ ನಾವೇನು ಎಕ್ಸ್ಟ್ರಾ ತೊಗೊಂಡು ಬರಬೇಕು ಅನ್ನೋದೇನಿಲ್ಲ, ಅವರೇ ಪ್ರೊವೈಡ್ ಮಾಡ್ತಾರೆ. ಅಪ್ ಟು 5 years ಅಪ್ಪು, ಅಪ್ ಟು 5 years. ಓಕೆ. ಸೊ ಒನ್ಸ್ ವಿ ವಿಲ್ ಎಂಟರ್ ನೋ ಅಲ್ಲಿ ಹೈಟ್ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಹೈಟ್ ಚೆಕ್ ಮಾಡಿದಾಗ 3.5 feet ಎಬೋ ಇದ್ದವರಿಗೆ ಚಾರ್ಜಸ್ ಅಪ್ಲೈ ಆಗುತ್ತೆ. 3.5 feet ಬಿಲೋ ಇರೋರಿಗೆ ನೋ ಚಾರ್ಜಸ್ ಅಂತ ಹೇಳ್ಬಿಟ್ಟು. ಸೊ ಅವರಿಗೆಲ್ಲ ಫ್ರೀಯಾಗಿ ಅವರಿಗೆಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ದಟ್ ನೀವು ಮಕ್ಕಳನ್ನ ಕರ್ಕೊಂಡು ಬಂದು ಎಂಜಾಯ್ ಮಾಡ್ಬೋದು ಇಲ್ಲಿ. ಸೊ ಐಶು ಇಲ್ಲಿ ಫೋಟೋಶೂಟ್ ನಡೀತಿದೆ ಆಲ್ರೆಡಿ. ಸೊ ವಿ ಆರ್ ಮೂವಿಂಗ್ ಇನ್ ಟು ದ ಇನ್ಸೈಡ್ ನಾವ್. ವಾವ್, ಸೋ ಗುಡ್. ಚೆನ್ನಾಗಿ ಕೇಳು ಹೋಗು, ಕೇಳ್ಕೊಂಡು ಹೋಗು. ಫಸ್ಟಿಗೆ ಮಗುಗೆ ಕ್ಯಾಪ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆದ್ವಿ. ಆಮೇಲೆ ಅವ್ರು ಹೇಳಿದ್ರು ಇದು ಎಕ್ಸಿಟ್ ಇಲ್ಲ, ಇದು ಎಂಟ್ರಿ ಮಾತ್ರ, ಎಕ್ಸಿಟ್ ಆ ಕಡೆಯಿಂದ ಹೋಗಿ ಅಂತ ಹೇಳ್ಬಿಟ್ಟು. ಮತ್ತೆ ವಾಪಸ್ ಹೋಗುವಾಗ ಅವರೇ ಹೇಳಿದ್ರು ಇಲ್ಲ ಅದ್ರ ಜೊತೆನೇ ಅಟ್ಯಾಚ್ಡ್ ಇರುತ್ತೆ, ಚೆಕ್ ಮಾಡಿ ಅಂತೇಳಿ. ಚೆಕ್ ಮಾಡೋದಕ್ಕೆ ಒಳಗಡೆನೇ ಇತ್ತು. ಸೊ ಅದನ್ನ ಫುಲ್ ಬ್ಯಾಕ್ ಮಾಡಿ ಅವನಿಗೆ ವೇರ್ ಮಾಡಿಸಿದ್ವಿ. ಇಲ್ಲೆಲ್ಲ ಮ್ಯೂಸಿಕ್ ಇರೋದ್ರಿಂದ ಬ್ಲಾಗ್ನ ನಾನು ಹಾಗೆ ರ್ಯಾಂಡಮ್ ಆಗಿ ಹಾಕ್ತೀನಿ. ಸೊ ವಾಯ್ಸ್ ಓವರ್ ಕೊಡೋ ಚಾನ್ಸಸ್ ಇರ್ಬೋದೇನೋ, ಬಿಕಾಸ್ ಇಲ್ಲಿ ಮಾತಾಡಕ್ ಹೋದ್ರೆ ವಾಯ್ಸ್ ಕೇಳಿಸೋದು ಇಲ್ಲ, ಹಾಗೆ ಕಾಪಿರೈಟ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸಖತ್ ಸ್ನೋ ಇದೆ, ಸಖತ್ ಕೂಲ್ ಆಗಿ ಅನಿಸ್ತಿದೆ.
ಯಾರೆಲ್ಲ ಸ್ನೋ ಸಿಟಿನ ನೋಡಿರಲ್ಲ ಅಲ್ಲ, ಅವರು ಒನ್ಸಿನ ವೀಕೆಂಡ್ ಅಥವಾ ಫ್ರೀ ಟೈಮ್ ಮಾಡಿಕೊಂಡು, ನಿಮಗೆ ಫ್ರೀ ಟೈಮ್ ಇದ್ದಾಗ ಫ್ಯಾಮಿಲಿ ಜೊತೆನೋ ಅಥವಾ ನೀವು ಫ್ರೆಂಡ್ಸ್ ಜೊತೆನೋ ಇಲ್ಲಿಗೆ ಒಂದ್ಸರಿ ವಿಸಿಟ್ ಮಾಡಿ. ಬಿಕಾಸ್ ತುಂಬಾ ಚೆನ್ನಾಗಿ ಅನ್ನಿಸ್ತು. ನನಗೆ ಪರ್ಸ್ನಲಿ ಇಷ್ಟ ಆಯಿತು ಈ ಪ್ಲೇಸು. ಯಾಕೆಂತಂದರೆ ಈಚೆ ಈ ರೀತಿಯಾಗೆಲ್ಲ ಆಟಾಡೋದಕ್ಕೆ ಮನ್ಸು ಬಿಚ್ಚಿ ಫ್ರೆಂಡ್ಸ್ ಜೊತೆ ಆಟಾಡೋದು ಅಂತ ಹೇಳಿದ್ರೆ ಅದೊಂಥರ ಚೆನ್ನಾಗಿರುತ್ತೆ. ನನಗೆ ಪರ್ಸ್ನಲಿ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿನ ವೆದರು ಮತ್ತು ನಂಗೆ ಲಿಟ್ರಲಿ ಬೇರೆ ಯಾವುದೋ ಸ್ಟೇಟಲ್ಲಿ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಮಾತಾಡ್ತಿದ್ದೆ ಹೊಗೆ ಬರ್ತಿದೆ ಬಾಯಿಂದ. ಸೊ ಲಿಟರಲಿ ನಾವೆಲ್ಲ ಕಾಶ್ಮೀರಲ್ಲೆಲ್ಲೋ ಇದೀವಿ ಅನ್ನೋ ತರ ಫೀಲ್ ಆಗ್ತಿದೆ. ಸೊ ಲೇಟರ್ ಆನ್ ನನಗೆ ನಿಮಗೆ ಸಿಗ್ತೀನಿ, ಆದಷ್ಟು ಕ್ಲಿಪ್ಪಿಂಗ್ನ ಶೇರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಆಗಲಿ ಅಂತ ಬೇಜಾರು ಮಾಡ್ಕೋಬೇಡಿ. ಹೆಂಗಿದೆ ಅಂತ ಹೇಳ್ಬಿಟ್ಟು ಒಂದ್ಸರಿ ಕ್ಲಿಪ್ಪಿಂಗ್ನ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ಸೊ ನೋಡ್ತಾ ಇರ್ಬೋದು. ಸರಿಯಾಗಿ ಇಟ್ಬಿತ್ತು. ತುಂಬ ಜನ ಇದ್ದರು ಆ್ಯಕ್ಚುಲಿ. ನಾನು ಇಷ್ಟು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಇಷ್ಟು ಕ್ರೌಡೆಡ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ತುಂಬ ಜನ ಬಂದಿದ್ದರು. ಹಾಗೆ ನೋಡ್ತಿರ್ಬೋದು ಎಲ್ಲರೂ ಅವ್ರವ್ರ ಲೋಕದಲ್ಲಿ ಕಳೆದೋಗ್ಬಿಟ್ಟಿದ್ರು. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಗೊತ್ತಾ. ಹಾಗೆ ಇಲ್ಲಿ ಮಕ್ಕಳಿಗೆ ಕೂಡ ಅವ್ರದ್ದೊಂದಷ್ಟು ಏನು ಪ್ಲೇ ಥಿಂಗ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇನ್ಸೆಟ್ ಮಾಡಿದ್ರು, ಅವ್ರಿಗೂ ಎಂಜಾಯ್ ಮಾಡೋದಕ್ಕಿರಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ನಮಗೂ ಕೂಡ ಲೈಕ್ ಎಲ್ಡರ್ಸ್ಗೂ ಕೂಡ ಈ ರೀತಿಯಾಗಿ ರೋಪ್ ಇಟ್ಕೊಂಡು ಮೇಲೆ ಹತ್ತೋ ಅಂಥದ್ದು, ಹಾಗೆ ರೈಟ್ ಸೈಡಲ್ಲಿ ಸ್ವಲ್ಪ ಸ್ಲೈಡಿಂಗ್ಸ್ದು ಒಂದಷ್ಟು ಪ್ಲೇ ಥಿಂಗ್ಸ್ನೆಲ್ಲ ಇನ್ಸರ್ಟ್ ಮಾಡಿದ್ದಾರೆ. ಸೊ ನಾವು ಇಲ್ಲಿ ಟ್ರೈ ಮಾಡ್ತಿದ್ವಿ ಇದನ್ನು ಇಟ್ಕೊಂಡು ಹತ್ತೋದಕ್ಕೆ ಅಂತ ಹೇಳ್ಬಿಟ್ಟು. ಬಾಯ್ಸ್ ಇಬ್ಬರು ಹತ್ಬಿಟ್ಟು ವಾಪಸ್ ಇಳಿದ್ಬಿಟ್ರು. ಬಟ್ ನಮಗೆ ಹತ್ತೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಬಿಕಾಸ್ ನಾವು ಜೀನ್ಸ್ ಹಾಕಿದ್ವಿ, ಬೂಟ್ಸ್ ಎಲ್ಲ ಹಾಕೊಂಡಿದ್ವಿ ಅಲ್ವಾ, ನಮಗೆ ಅಷ್ಟು ಕಂಫರ್ಟಬಲ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ನಾನು ಹತ್ತೋದಕ್ಕೆ ಟ್ರೈ ಮಾಡಿದೆ, ಬಟ್ ಹತ್ತಕ್ಕಾಗಲಿಲ್ಲ. ಹಾಗೆ ಇವರೆಲ್ಲ ಜಸ್ಟ್ ಪೋಸಿಂಗೋಸ್ಕರ ಒಂದೆರಡು ಸ್ಟೆಪ್ ಮೇಲೆ ಇಟ್ಬಿಟ್ಟು ಫೋಟೋಸ್ನ ಕ್ಯಾಪ್ಚರಿಂಗ್ ಮಾಡ್ಕೊಳ್ತಾ ಇದ್ರು. ಫನಿ ಅನ್ನಿಸ್ತಿತ್ತು. ಹಾಗೆ ಈ ಥರದ ಮೂಮೆಂಟ್ಸ್ನೆಲ್ಲ ಕ್ಯಾಪ್ಚರ್ ಮಾಡಬೇಕು ಅನ್ನೋದು ನಂಗೆ ತುಂಬ ಇಷ್ಟ. ಬಿಕಾಸ್ ತುಂಬ ಟೈಮ್ ಆದಮೇಲೆ ಇದನ್ನೆಲ್ಲ ವಾಪಸ್ ನೋಡಿದಾಗ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಸೊ ಹಾಗಾಗಿ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಯಾವಾಗೆಲ್ಲ ಟೈಮ್ ಆಗುತ್ತೆ ಅವಾಗೆಲ್ಲ ಈ ರೀತಿಯಾಗಿ ಔಟಿಂಗ್ ಹೋಗ್ತಿದ್ರೆ ನಿಮಗೆ ಅದನ್ನು ಚೆರಿಷ್ ಮಾಡೋದಕ್ಕೆ ಮುಂದೆ ಮೂಮೆಂಟ್ಸ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿದ್ಯಾ? ಮಂಜು ಲೈಟ್ಸ್ ಇದೆ ಅದಕ್ಕೆ. ಕಪ್ಪೆ ನಾನು ಮೇಬಲ್ ಬದುಕಕ್ಕೆ ಆಗಲ್ಲ ಅಂತ ಅನ್ಸುತ್ತೆ. ಸೈಬೀರಿಯಾ ಅಲ್ಲೆಲ್ಲ ಯಾಕೋದ ಅಂತ ಅಲ್ಲ, ಇದಕ್ಕಿನ್ನ ಹೆವಿ ಇರುತ್ತೆ. ಅವ್ರ ಮೇಲೆ ಫ್ರಿಜ್ ಇರಲ್ಲ, ಹೊರಗಡೆ ಈ ತರ ಮಾಡ್ಕೊಂಡು. ನಾನು ಈ ಥರ ವೆದರ್ ಇರೋ ಯಾವುದೇ ಸ್ಟೇಟ್ಸ್ಗೂ ಹೋಗಿಲ್ಲ. ಲೈಕ್ ಜಮ್ಮು ಆಗಿರ್ಬೋದು, ಕಾಶ್ಮೀರ್, ಈ ರೀತಿ ಸ್ನೋ ಇರೋ ಅಂಥ ಪ್ಲೇಸಸ್ಗೆ ನಾನು ವಿಸಿಟೇ ಮಾಡಿಲ್ಲ. ಆ್ಯಂಡ್ ಈ ಥರದ್ದೆಲ್ಲ ಕಾಶ್ಮೀರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಸ್ನೋ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅದು ವೆದರ್ಗೆ ತಕ್ಕಂಗೆ ಸ್ನೋಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ಬಟ್ ನಾನು ಎಲ್ಲೂ ಹೋಗಿಲ್ಲಲ್ಲ. ಇಲ್ಲಿ ಸ್ನೋ ಸಿಟಿಗೆ ಬಂದು ಅಟ್ಲೀಸ್ಟ್ ಆ ವೆದರ್ನ ಎಂಜಾಯ್ ಮಾಡಿದ್ದಕ್ಕೆ ಐ ಆಮ್ ಸೋ ಬ್ಲೆಸ್ಡ್. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ಈ ರೀತಿಯಾದ ಪುಟಾಣಿ ಹೌಸ್ ಏನಿದೆಯಲ್ಲ ಇದನ್ನೆಲ್ಲ ನಾನು ಕಾರ್ಟೂನಲ್ಲಿ ನೋಡ್ತಾ ಇದ್ದೆ. ಇವತ್ತು ನಾನು ಅದರೊಳಗಡೆ ಹೋಗಿ ವಾಪಸ್ ಬಂದಿದ್ದು ನೋಡಿ ನಂಗೆ ಒಂಥರ ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು. ಮಸ್ತ್ ಮಜಾ ಮಾಡ್ತಿದ್ದೆ ಆ್ಯಕ್ಚುಲಿ ನಾನು. ಆ್ಯಂಡ್ ಇವಾಗ ಸ್ಲೈಡಿಂಗ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರದ್ದು ಎಕ್ವಿಪ್ಮೆಂಟ್ ಏನಿರುತ್ತೆ ಅದನ್ನೆಲ್ಲ ಕೊಡ್ತಾರೆ. ಸೊ ಸ್ಲೈಡಿಂಗ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಮೇಲ್ಗಡೆ ಬಂದ್ವಿ. ಇಲ್ಲೂ ಕೂಡ ಆಬ್ವಿಯಸ್ಲಿ ಗೊತ್ತಿದೆಲ್ಲ, ಎಲ್ಲಿ ಫನ್ ಜಾಸ್ತಿ ಇರುತ್ತೆ ಅಲ್ಲಿ ಕ್ರೌಡು ಕ್ಯೂ ಜಾಸ್ತಿ ಇರುತ್ತೆ.
ಸೊ ಹಾಗಾಗಿ ಅಲ್ಲೂ ಕೂಡ ಕ್ಯೂ ಇತ್ತು, ಒಬ್ಬೊಬ್ಬರನ್ನೇ ಬಿಡ್ತಾಯಿದ್ರು. ಸೊ 2 ಥರದ್ದು ಸ್ಲೈಡ್ ಇರುತ್ತೆ, ಒಂದು ಓವಲ್ ಥರ ಇರುತ್ತೆ ಅದರೊಳಗಡೆ ಕುತ್ಕೊಂಡು ಬರೋದು, ಆ್ಯಂಡ್ ಇದೊಂದು ಮಲ್ಕೊಂಡು ಬರೋ ಅಂಥದ್ದು. ನಾವು ಮಲ್ಕೊಂಡು ಬರೋ ಅಂಥದ್ದನ್ನು ಟ್ರೈ ಮಾಡಿದ್ವಿ. ಆ್ಯಂಡ್ ಈವನ್ 1-2-3 ಜನ ಅದನ್ನು ಟ್ರೈ ಮಾಡಿದ್ರು. ಬಟ್ ನನಗೆ ಮತ್ತೆ ಹೋಗಿ ಮತ್ತೆ ಬರೋದಕ್ಕೆ ಸ್ವಲ್ಪ ಟಯರ್ಡ್ ಆಗುತ್ತೆ. ಬಿಕಾಸ್ ಇಲ್ಲಿಂದ ಹೇಳಿದ್ರೆ ಮತ್ತೆ ಅಲ್ಲಿಂದ ಹತ್ಕೊಂಡು ಹೋಗಿ ಮತ್ತೆ ಇಳಿದು ಬರಬೇಕಿತ್ತು. ಸೊ 2 ಸರಿ ಹೋಗೋಕ್ಕಾಗಲ್ಲ ಅಂತ ಹೇಳಿ ಬರೀ ಸ್ಲೈಡಿಂಗ್ ಮಾತ್ರ ಟ್ರೈ ಮಾಡಿಬಿಟ್ಟು ಸೊ ಒಂದಷ್ಟು ಫೋಟೋಸ್ಗಳನ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋಸ್ಗಳನ್ನ ತೊಗೊಳ್ತಾ ಇದ್ವಿ. ಹಾಗೆ ಎಲ್ಲರೂ ನೋಡ್ತಿರ್ಬೋದು, ಸಖತ್ ಎಂಜಾಯ್ ಮಾಡ್ತಾಯಿದ್ರು. ನಾನು ಕೂಡ ಲೈಕ್ ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಹೆಂಗೆ ಬೇಕು ಹಾಗೆ ನಂಗೆ ಏನೇನು ಅನಿಸುತ್ತೆ ಆ ಥರ ಎಲ್ಲ ಟ್ರೈ ಮಾಡ್ತಾಯಿದ್ದೆ. ಬಿಕಾಸ್ ಸ್ನೋನಲ್ಲಿ ಆಟ ಆಡೋದು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಆಬ್ವಿಯಸ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಸ್ನೋ ಎಂಜಾಯ್ ಮಾಡ್ತಾರೆ. ಸೊ ನಾನು ಕೂಡ ಹಾಗೇ, ನಂಗೆ ಸ್ನೋ, ಮಳೆ, ಹಾಗೆ ಸ್ವಲ್ಪ ಚಿಲ್ಡ್ ವೆದರ್ ಇದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ನನ್ನ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದು ಪೂಜಾ, ಆ್ಯಂಡ್ ಅವಳಿಗೂ ಒಂದಷ್ಟು ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡಿಕೊಟ್ಟೆ. ಹಾಗೆ ಅಲ್ಲಿ ಬಂದಿರೋ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಅವ್ರವ್ರ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಜಸ್ಟ್ ಬಿಕಾಸ್ ಫೋಟೋ ಕ್ಯಾಪ್ಚರಿಂಗಲ್ಲಿ. ಈ ಮೂಮೆಂಟ್ನ ಚೆರಿಷ್ ಮಾಡೋಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಅಲ್ವಾ. ಸೊ 1 ಅವರ್ ಟೈಮ್ ಇರುತ್ತೆ ನಿಮಗೆ ಸ್ನೋ ಸಿಟಿ ಒಳಗಡೆ ಎಂಟ್ರಿ ಆದಮೇಲೆ. 1 ಅವರಲ್ಲಿ 45 ಮಿನಿಟ್ಸ್ ನಿಮಗೆ ಕಂಪ್ಲೀಟ್ ಈ ಥರ ಗೇಮಿಂಗ್ ಎಲ್ಲ ಟ್ರೈ ಮಾಡೋಕ್ಕೆ, ಹಾಗೆ ನೀವು ಎಂಜಾಯ್ ಮಾಡೋದಕ್ಕೆ ಟೈಮ್ ಇರುತ್ತೆ. ಆ್ಯಂಡ್ ಲಾಸ್ಟ್ 15 ಮಿನಿಟ್ಸ್ ನಿಮ್ಗೆ ಏನಿರುತ್ತೆ ಈ ರೀತಿಯಾದಂಥ ಡಿ.ಜೆನ ಆನ್ ಮಾಡ್ತಾರೆ. ಈ ಡಿ.ಜೆನಲ್ಲಿ ನೀವು ಎಷ್ಟು ಬೇಕಾದರೂ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ಒಂಥರ ಚೆನ್ನಾಗಿ ಅನ್ನಿಸ್ತು, ವರ್ತಿ ಅನ್ನಿಸ್ತು. ಕಾಸ್ಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, 800 ರೂಪೀಸ್ ಪರ್ 1 ಅವರ್ ಅಂತ ಅಂದರೆ ಸ್ವಲ್ಪ ಕಾಸ್ಟ್ ಆಯಿತು. ನಿಮ್ ತಲೆ ಮೇಲೆ ಇನ್ನೂ ಹೊಗೆ ಬರ್ತದೆ. ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೆಂಗ್ ಅನ್ನಿಸ್ತು? ಏನು ಹೆಂಗಿತ್ತು ಪಾಪು? ಸ್ವಲ್ಪ ಕಷ್ಟ ಆಗುತ್ತೆ. ಆಯ್ತು ಆಯ್ತಾ? ಹೆಂಗ ಅನ್ನಿಸ್ತು ಗಣಿ? ಹೆಂಗ ಅನ್ನಿಸ್ತು? ಚೆನ್ನಾಗಿತ್ತಾ? ಸೊ ನೀವು ಎಕ್ಸಿಟ್ ಆದಮೇಲೆ ಏನೇನೆಲ್ಲ ಜಾಕೆಟ್ಸ್ ಏನೇನು ಕೊಟ್ಟಿದ್ರು ಅದನ್ನೆಲ್ಲ ಹ್ಯಾಂಡ್ ಓವರ್ ಮಾಡಿ, ಹಾಗೆ ನಿಮ್ಮದು ಸ್ಯಾಂಡಲ್ಸ್ ಏನಿರುತ್ತೆ ಅದನ್ನು ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ವಾರ್ಮ್ ಮಷಿನ್ ಇಟ್ಟಿರ್ತಾರೆ. ನಿಮಗೆ ತುಂಬ ಕೋಲ್ಡ್ ಫೀಲ್ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿ ವಾರ್ಮ್ ಮಷಿನಲ್ಲಿ ನೀವು ಬಿಸಿ ಮಾಡ್ಕೊಳ್ಬೋದು. ಆಮೇಲೆ ನಿಮ್ಮದು ಫೋಟೋಸ್ ಎಲ್ಲ ಏನು ಕ್ಯಾಪ್ಚರಿಂಗ್ ಮಾಡಿರ್ತಾರಲ್ಲ ಅದನ್ನು ಇಲ್ಲಿ ಬಂದು ನೀವು ರಿಸೆಪ್ಷನಲ್ಲಿ ಕೇಳಿದ್ರೆ ಅವರು ತೋರಿಸ್ತಾರೆ, ನೀವು ಕಲೆಕ್ಟ್ ಮಾಡ್ಕೋಬೋದು. 1000 ರೂಪೀಸ್, ಒಂದು ಸಿಂಗಲ್ ಪಿಕ್ ಎಲ್ಲ ಕೊಡೋದಿಲ್ಲ. ಸೊ 1000 ರೂಪೀಸ್ಗೆ ಎಷ್ಟು ಫೋಟೋಸ್ ಬೇಕಾದರೂ ಕಲೆಕ್ಟ್ ಮಾಡ್ಕೊಬೋದು ನೀವು. ಸೊ ನಾವು ಕೂಡ ಒಂದಷ್ಟು ಫೋಟೋಸ್ನ ತೊಗೊಂಡಿದ್ವಿ, ಹಾಗಾಗಿ ಫೋಟೋಸ್ನ ಅಲ್ಲಿ ಅಮೌಂಟ್ ಪೇ ಮಾಡಿ ಫೋಟೋಸ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಹಾಗೆ ಇವಾಗ ಹೊರಡುವಂಥ ಟೈಮು ಬನ್ನಿ ಏನೆಲ್ಲ ಆಗುತ್ತೆ ನೀವು ನೋಡೋರಂತೆ. ಸೊ ಇವಾಗ ಎಕ್ಸಿಟ್ ಆಗಿದ್ದೀವಿ. ಈಚೆ ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಅಂದರೆ ನಾವು ಸ್ವಲ್ಪ ಸೆಟಲ್ ಆಗಬೇಕಿತ್ತಲ್ಲ, ಸೊ ಹಾಗಾಗಿ ಈಚೆ ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇವಾಗ ಹೊರಗೆ ಹೋಗ್ತೀವಿ. ಊಟ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋಗೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀವಿ. ವಿಲ್ಸಿ ಏನಾದರೂ ಟೈಮ್ ಇದ್ದರೆ ಎಲ್ಲಾದರೂ ಈಚೆ ಹೋಗ್ತೀವಿ, ಇಲ್ಲಾಂದರೆ ಊಟ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡ್ತಾ ಇರಿ, ಗೊತ್ತಾಗುತ್ತೆ. ಏನಾಯಿತು? ಆಕಾಶ್ ಇರೋದಕ್ಕೆ ಆಕಾಶ್ ನಾನು ಕಮೆಂಟ್ ಪಾಸ್ ಮಾಡಿ. ಅವ್ರಿಗೆ ಹೊಟ್ಟೆ ಅಶ್ವಾಗ್ತಿದೆ, ಹೊಟ್ಟೆ ಬಿಡೋವರೆಗೂ ಏನು ಮಾತಾಡೋದಂತ ಚಪಾತಿ ಮಾಡಿದ್ದಾರೆ. ಬೆಳಗ್ಗೆನೆ ಬರೀ ಇಡ್ಲಿ ತಿನ್ಕೊಂಡ್ ಬಂದಿದ್ದೆ. ನಾವು ಕಾರಲ್ಲಿ ಬಂದ್ವಿ ಮಂಜು. ಸ್ನೋ ಸಿಟಿ ಮೆಜೆಸ್ಟಿಕ್ಗೆ ತುಂಬ ಹತ್ರ ಇದೆ, ಅಂದರೆ ರೇಸ್ ಕೋರ್ಸ್ ನಿಯರ್ ಇದೆ. ಸೊ ಮೆಜೆಸ್ಟಿಕಲ್ಲಿ ಆಹಾರ್ ಅಟ್ ಮೆಜೆಸ್ಟಿಕ್ ಅಂತ ಹೊಸದಾಗಿ ಓಪನ್ ಆಗಿತ್ತು. ಸೊ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಆಹಾರ್ ಅಟ್ ಮೆಜೆಸ್ಟಿಕ್ಗೆ ಬಂದಿದ್ವಿ. ತುಂಬ ಕ್ರೌಡ್ ಇತ್ತು, ಟೇಬಲ್ ಅಂತೂ ತುಂಬ ಬ್ಯುಸಿ ಇದ್ವು ಅಂತಲೇ ಹೇಳ್ಬೋದು. ಒಂದೊಂದು ಸೀಟ್ಸ್ ಖಾಲಿ ಆದಮೇಲೆ ಕರೆದು ಸೀಟ್ಸ್ನ ಫಿಲ್ ಮಾಡಿಸ್ತಿದ್ರು.
ಡೋಲ್ ಕೇಳಕು ಡೋಲ್ ಟೇಸ್ಟ್ ಆಹಾರಲ್ಲಿ ನಿಮಗೆ ಅನ್ಲಿಮಿಟೆಡ್ ಫೇಮಸ್ಸು. ಅನ್ಲಿಮಿಟೆಡ್ ನೀವು ತೊಗೊಂಡ್ರೆ 2 ಥರದ ಬಿರಿಯಾನಿ ಸರ್ವ್ ಮಾಡ್ತಾರೆ. ಒಂದು ಅಥೆಂಟಿಕ್ ನಾಟಿ ಸ್ಟೈಲ್ ಇರುತ್ತೆ ಆ್ಯಂಡ್ ಇನ್ನೊಂದು ಹೈದ್ರಾಬಾದಿ ಫ್ಲೇವರ್ದೊಂದು ಬಿರಿಯಾನಿ ಸರ್ವ್ ಮಾಡ್ತಾರೆ. ಆ್ಯಂಡ್ ಸ್ಟಾರ್ಟರ್ಸ್ ಅಂತ ಹೇಳಿಬಿಟ್ಟು ಚಿಕನ್ ಫ್ರೈ, ಪೆಪ್ಪರ್ ಫ್ರೈ ಹಾಗೆ ಕಬಾಬ್ನ ಪ್ರೊವೈಡ್ ಮಾಡ್ತಾರೆ. ನೀವು ಎಷ್ಟು ಬೇಕಾದರೂ ತಿನ್ಬೋದು, ಬಟ್ ಒಬ್ಬರಿಂದ ಒಬ್ಬರಿಗೆ ನೀವು ಶೇರ್ ಮಾಡೋ ಹಾಗಿಲ್ಲ. ಒಬ್ಬರಿಗೆ ಏನು ಪೇ ಮಾಡಿರ್ತಿರಲ್ಲ ಒಬ್ರಿಗೆ ಮಾತ್ರ ನಿಮಗೆ ಸರ್ವ್ ಮಾಡ್ತಾರೆ. ಆ್ಯಂಡ್ ಐಶು ವೆಜ್ ಆಗಿರೋದ್ರಿಂದ ಐಶು ಅವರು ಲೈಕ್ ಗೋಬಿ ಮಂಚೂರಿಯನ್ ಫ್ರೈಡ್ ರೈಸ್ ತೊಗೊಂಡ್ರು. ಸರಿ ಕರ್ಡ್ ಕೊಡಿ ಇದಕ್ಕೆ. ಫುಲ್ ಬ್ಯಾಟಿಂಗ್ ಮಾಡಿ ಮುಗಿಸಿದ್ದಾರೆ. ಊಟ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇವಾಗ ಹೊರಡೋವಂಥ ಟೈಮ್ ಆಗಿದೆ. ನೀವು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಪುಟ್ಟ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ ಲಿಪ್ಸ್ಟಿಕ್ ಎಲ್ಲಾದ್ರೂ ಕ್ಯಾರಿ ಮಾಡ್ತಾರೆ ಹುಡುಗಿರು. ಮೇಕಪ್ ಫ್ರೀ ಏನ್ ನೋಡ್ತಿದ್ಯಾ? ಮೇಕಪ್ ಫ್ರೀ ಕಣೆ ನೀನು. ಸೊ ಗೈಸ್ ಇವಾಗ ಇಲ್ಲಿ ಬಂದ್ವಿ ಆಹಾರ ಮೆಜೆಸ್ಟಿಕ್ ಇದೆ. ಊಟ ಎಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಮನೆ ಕಡೆಗೆ ಹೊರಡ್ಬೇಕು. ಸೊ ಇಲ್ಲಿಂದ ಎಲ್ಲರೂ ಅವ್ರ ಮನೆಗೆ ಡಿಸ್ಪೋಸ್ ಆಗ್ತೀವಿ. ಏನಾಯ್ತು? ಎಲ್ಲರೂ ಅವ್ರವ್ರ ಮನೆ ಕಡೆ ಹೊರಟರು. ನಾವು ಕೂಡ ನಮ್ಮ ಮನೆ ಕಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಮೆಟ್ರೋ ಸ್ಟೇಷನ್ ಕಡೆ ಹೋಗ್ತಾ ಇದ್ವಿ. ಆಬ್ವಿಯಸ್ಲಿ ಗೊತ್ತಿದ್ದಾರೆ ಮೆಜೆಸ್ಟಿಕ್ ರೂಟಲ್ಲಿ ಹೋದ್ರೆ ನೀವು ಅಕ್ಕಪಕ್ಕದಲ್ಲಿ ತುಂಬ ಈ ಥರ ಸ್ಮಾಲ್ ಶಾಪ್ಸ್ನ ನೋಡೋಕ್ಕೆ ಸಿಗುತ್ತೆ. ಸೊ ಹಾಗೆ ನೋಡ್ತಾ ಇದ್ರದ್ದು ಪ್ರೈಸಸ್ ಎಲ್ಲ ಕೇಳ್ತಾ ಇದ್ವಿ. 1500 ಬಾಬು ಸಕ್ಕದಾಗಿದೆ ಮಾತ್ರ. ಹಾಗೆ ಮುಂದೆ ಬಂದ್ವಿ. ಅಲಂಕಾರ್ ಪ್ಲಾಜಾ ಕಾಣಿಸ್ತು. ಆ್ಯಕ್ಚುಲಿ ಈ ಅಲಂಕಾರ್ ಪ್ಲಾಜಾ ನೋಡ್ತಿದ್ರೆ ನಂಗೆ ತುಂಬ ಮೆಮೊರೀಸ್ಗಳೆಲ್ಲ ನೆನಪಾಗುತ್ತೆ. ಬಿಕಾಸ್ ನಾನು ಓದಿದ್ದು ಮಹಾರಾಣೀಸಲ್ಲಿ. ಸೊ ಆನ್ ದ ವೇ ನಾವು ಓಡಾಡ್ತಾ ತುಂಬ ಸರಿ ಅಲಂಕಾರ್ ಪ್ಲಾಜಾಗೆ ಸುಮ್ಮನೆ ಆದರೂ ವಿಸಿಟ್ ಮಾಡ್ತಿದ್ವಿ. ಆ್ಯಂಡ್ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಅಮ್ಮ ಬಟ್ಟೆಗಳೆಲ್ಲ ತೊಗೊಂಡು ಬಂದು ಕೊಟ್ಟಿದ್ದು ನೆನಪಿದೆ. ಯಾವುದೇ ಬಟ್ಟೆ ತೊಗೋಬೇಕು ಅಂತ ಅಂದರೂ ಅಮ್ಮಂಗೆ ಚಿಕ್ಕಪೇಟೆ ಒಳಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಅಲಂಕಾರ್ ಪ್ಲಾಜಾ ಒಳಗಡೆನೇ ಹೋಗಿ ಯಾವ್ದಾರ ಒಂದು ಶಾಪಲ್ಲಿ ಬಟ್ಟೆ ತೊಗೊಟ್ಬಿಡ್ತಿದ್ರು. ಸೊ ಒಂಥರ ಹಳೆ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡ್ಕೊಳ್ತಾ ಇದ್ದೆ ನಾನು. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದಿಷ್ಟ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೋಗಿ ಬರಲಾ? ಬಾಯ್.